ನಿಮಗೆಲ್ಲರಿಗೂ ಕೆ ಎಸ್ ಟ್ಯುಟೋರಿಯಲ್ಗೆ ಎಲ್ಲರಿಗೂ ಸ್ವಾಗತ. ಈತನ ಈ ಒಂದು ವಿಡಿಯೋದಲ್ಲಿ ನಾವು ಪೊಲೀಸ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೆ ಪತ್ರಿಕೆಯನ್ನು ಮಾಹಿತಿಯನ್ನು ನೋಡೋಣ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಮೊದಲ ಪ್ರಶ್ನೆ ನೋಡೋಣ. ನಮ್ಮ ಮೊದಲನೇ ಪ್ರಶ್ನೆ, ಭಾರತದ GDP ಗಣನೆಯ ಆಧಾರವಾಗಿ ಯಾವ ತತ್ವ ಅನುಸರಿಸುತ್ತದೆ ಅಂತಂದರೆ, ಇದು ಯಾವ ತತ್ವದ ಆಧಾರದ ಮೇಲೆ ಭಾರತದ GDP ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ಮೇಲಿನ ಎಲ್ಲವೂ ಅಂತ ಹೇಳ್ಬೋದು ನಾವು. ಆಪ್ಷನ್ಸ್ ಡಿ ಮೇಲಿನ ಎಲ್ಲವೂ ಯಾವ್ಯಾವು ಅಂದರೆ ಉಳಿತಾಯ ಪದ್ಧತಿಯಾಗಿದೆ, ಖರ್ಚು ಪದ್ಧತಿ, ಆದಾಯ ಪದ್ಧತಿ. ಈ ಮೂರುಗಳು ಸೇರಿಗೆಸಿಂದ ನಮ್ಮ ಭಾರತದ GDP ಅಳತೆಯನ್ನು ಮಾಡಲಾಗುತ್ತದೆ ನೋಡಿ. ಈ ತತ್ವದ ಅನುಗುಣವಾಗಿ ಭಾರತದ GDP ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಯಾವ್ಯಾವ ಪದ್ಧತಿ ಅಂದರೆ ಉಳಿತಾಯ ಪದ್ಧತಿ ಆಗಿರ್ಬೋದು, ಖರ್ಚಿನ ಪದ್ಧತಿ ಆಗಿರ್ಬೋದು, ಅಥವಾ ಆದಾಯದ ಪದ್ಧತಿ ಆಗಿರ್ಬೋದು. ಈ ಮೂರನ್ನು ಒಳಗೊಂಡಿದೆ ಭಾರತದ GDP ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ವಿಧಾನ ಅಡಿಯಲ್ಲಿ ಅತ್ಯವಶ್ಯಕ ಹಕ್ಕುಗಳು ನಮಗೆ ದೊರಕುತ್ತವೆ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಭಾರತದ ಸಂವಿಧಾನದಲ್ಲಿ ಯಾವ ಸಂವಿಧಾನದ ವಿಧಿ ಅಡಿಯಲ್ಲಿ ನಮಗೆ ಅತ್ಯವಶ್ಯಕ ಹಕ್ಕುಗಳು ದೊರೆಯುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಮಾನವನಿಗೆ ದೊರಕುವಂಥ ಹಕ್ಕುಗಳು ಯಾವ ವಿಧಿಯಲ್ಲಿ ಇದ್ದಾವೆ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ. ಆಪ್ಷನ್ಸ್ ಎ 12ರಿಂದ 35ರವರೆಗೂ ಮಾನವನಿಗೆ ದೊರಕುತ್ತವೆ. ಇವನ್ನು ಮೂಲಭೂತ ಹಕ್ಕೆಂದು ಕರೆಯುತ್ತೇವೆ. ಯಾವಾಗ 12ರಿಂದ 35ರವರೆಗೂ ಇದ್ದಾವಲ್ಲ, ಇವು ಸಂವಿಧಾನದ ಮೂಲಭೂತ ಹಕ್ಕುಗಳಾಗಿದ್ದಾವೆ ನೋಡಿ. ಅದೇ ರೀತಿಯಾಗಿ ರಾಜ್ಯ ನಿರ್ದೇಶಕ ತತ್ವಗಳು ಯಾವ ವಿಧಿ ಅಡಿಯಲ್ಲಿ ಬರ್ತವೆ ಅಂದರೆ, ಇದು 36ರಿಂದ 51 ವಿಧಿಯಲ್ಲಿ ಇವು ಕಂಡು ಬರ್ತವೆ ನೋಡಿ. ಇವು ಹಲವಾರು ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. 36ರಿಂದ 51 ರಾಜ್ಯ ನಿರ್ದೇಶಕ ತತ್ವ ವಿಧಿಗಳು ಇವು. ಮುಂದಿನ ಪ್ರಶ್ನೆ ಹೋಗೋಣ. ಮಾನವನ ರಕ್ತದ ಗುಂಪನ್ನು ಯಾವ ವಿಜ್ಞಾನಿ ಕಂಡು ಹಿಡಿದಿದ್ದಾನೆ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಮಾನವನ ರಕ್ತದ ಗುಂಪನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಕಾರ್ಲ್ ಆ್ಯಂಡ್ ಸ್ಟೇನರ್. ಇವರು ಏನು ಮಾಡ್ತಾರೆ ಅಂದರೆ ಮಾನವನ ರಕ್ತದ ಗುಂಪನ್ನು ಕಂಡುಹಿಡಿದ ವಿಜ್ಞಾನಿಯಾಗಿದ್ದಾರೆ ಇವರು. ಯಾರು? ಕಾರ್ಲ್ ಆ್ಯಂಡ್ ಸ್ಟೇನರ್. ಇವರು ಏನಪ್ಪ ಅಂತ ಯಾವ ರೀತಿ ಅಂದರೆ, ಈ ರಕ್ತದ ಗುಂಪಲ್ಲಿ ಎ ಇದೆ, ಬಿ ಇದೆ ಮತ್ತು ಎ ಬಿ ಇದೆ, 4 ರೀತಿಯಲ್ಲಿದೆ, ಒಟ್ಟು ಓ ಇದೆ. ಈ ರೀತಿಯಾಗಿ 4 ರೀತಿಯಲ್ಲಿ ಈ ಮಾನವನ ರಕ್ತದ ಗುಂಪನ್ನು ಕಂಡುಹಿಡಿತಾರೆ. ಯಾರು ಅಂದರೆ ಕಾರ್ಲ್ ಆ್ಯಂಡ್ ಸ್ಟೇನರ್ ಅವರು. ಅದೇ ರೀತಿಯಾಗಿ ಪೆನ್ಸಿಲಿನ್ ಕಂಡುಹಿಡಿದ ವ್ಯಕ್ತಿ ಯಾರಂದರೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ನೋಡಿ. ಇವರು ಪೆನ್ಸಿಲಿನ್ ಕಂಡುಹಿಡಿದ ವಿಜ್ಞಾನಿಯಾಗಿದ್ದಾರೆ, ಅಲೆಕ್ಸಾಂಡರ್ ಫ್ಲೆಮಿಂಗ್. ಮಾನವನ ರಕ್ತ ಪರಿಚಲನೆ ಕಂಡುಹಿಡಿದವರು ಯಾರಂದರೆ ವಿಲಿಯಂ ಹಾರ್ವೆ ಅಂತ ಹೇಳ್ತೀವಿ. ಯಾರು? ವಿಲಿಯಂ ಹಾರ್ವೆ ಅವರು ಮಾನವನ ರಕ್ತ ಪರಿಚಲನೆ ಕಂಡುಹಿಡಿದ ವ್ಯಕ್ತಿಯಾಗಿದ್ದಾರೆ ನೋಡಿ, ವಿಲಿಯಂ ಹಾರ್ವೆ. ಇವರು ಮಾನವನ ರಕ್ತ ಪರಿಚಲನೆ ಕಂಡುಹಿಡಿದ ವ್ಯಕ್ತಿಯಾಗಿದ್ದಾರೆ. ಅದೇ ರೀತಿಯಾಗಿ ಪೋಲಿಯೋ ರೋಗಕ್ಕೆ ಲಸಿಕೆ ಕಂಡುಹಿಡಿದ ವ್ಯಕ್ತಿ ಯಾರಂದರೆ ಲೂಯಿಸ್ ಪಾಶ್ಚರ್ ನೋಡಿ. ಲೂಯಿಸ್ ಪಾಶ್ಚರ್ ಅವರು ಪೋಲಿಯೋ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿಯುತ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. ಜಲಚಕ್ರ, ಇದು ವಾಟರ್ ಸರ್ಕಲ್ ಅಂತ ಹೇಳ್ಬೋದು, ವಾಟರ್ ಸೈಕಲ್. ಈ ಪ್ರಕ್ರಿಯೆಯಲ್ಲಿ ಗಾಳಿಯಲ್ಲಿರುವ ನೀರಿನ ಅಣುವು ಹಿಮವಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಈ ಜಲಚಕ್ರ, ವಾಟರ್ ಅಂದರೆ ನೀರಿರುತ್ತೆ, ಇದು ಸಮುದ್ರದ ನೀರು, ಇದು ಸೂರ್ಯನಿಂದ ನೀರು ಏನಾಗುತ್ತೆ ಅಂದರೆ ಆವಿ ಆಗುತ್ತೆ. ನಂತರ ಇದೇ ನೀರು ಮಳೆ ಬಂದ್ಗೇಸಿಂದ ಮೋಡವಾಗಿ ಮಳೆ ಬಂದು ಮತ್ತೆ ನೀರಾಗುತ್ತದೆ. ಈ ರೀತಿ ಆಗುವುದಕ್ಕೆ ಏನನ್ನುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಗಾಳಿಯಲ್ಲಿರುವ ನೀರಿನ ಅಣುವು ಹಿಮವಾಗಿ, ಅಂದರೆ ಗಾಳಿಯಲ್ಲಿರುವ ನೀರಿನ ಅಣುಗಳು ಹಿಮವಾಗಿ ಬದಲಾವಣೆ ಆಗುವುದಕ್ಕೆ ಏನೆಂದು ಅನ್ನುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, ಸಬ್ಲಿಮೇಷನ್ ಅಂತ ಹೇಳ್ತೀವಿ ನಾವು. ಇದು ಗಾಳಿಯಲ್ಲಿರುವ ಹಿಮ ಕಣಗಳು ಹಿಮವಾಗಿ ಬದಲಾಗುತ್ತವೆ. ನೀರಿನ ಅಣುಗಳು ಏನಂದರೆ ಹಿಮವಾಗಿ ಬದಲಾಗುವುದಕ್ಕೆ ಸಬ್ಲಿಮೇಷನ್ ಎಂದು ಕರೆಯುತ್ತಾರೆ ನೋಡಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ಹೋಗೋಣ. ಈ ಕೆಳಗಿನಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿಯ ಮೂಲವಲ್ಲ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಯಾವುದು ನವೀಕರಿಸಬಹುದಾದ ಶಕ್ತಿಯ ಮೂಲವಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಪೆಟ್ರೋಲಿಯಂ ನೋಡಿ.
ಇದು ಶಕ್ತಿಯ ನವೀಕರಿಸಬಹುದಾದ ಶಕ್ತಿಯ ಮೂಲವಾಗಿಲ್ಲ. ಯಾಕಪ್ಪ ಅಂತಂದರೆ ಪೆಟ್ರೋಲ್ ಖಾಲಿ ಆದರೆ ಮತ್ತೆ ತರೋದು ಅಸಾಧ್ಯ ಆಗಿದೆ. ಆದರೆ ಸೌರಶಕ್ತಿ ಆಗಿರ್ಬೋದು, ಪವನಶಕ್ತಿ ಮತ್ತು ಜಲವಿದ್ಯುತ್ ಶಕ್ತಿ ಇವುಗಳನ್ನು ನವೀಕರಿಸಬಹುದಾದ ಶಕ್ತಿಯಾಗಿದ್ದಾವೆ ನೋಡಿ. ಇವನನ್ನು ಸೃಷ್ಟಿ ಮಾಡ್ಬೋದು, ಆದರೆ ಪೆಟ್ರೋಲನ್ನು ಸೃಷ್ಟಿ ಮಾಡಲು ಸಾಧ್ಯ ಇಲ್ಲ. ಅದರ ಕಾರಣ ಇದು ನವೀಕರಿಸಬಹುದಾದ ಶಕ್ತಿಯ ಮೂಲವಾಗಿಲ್ಲ ಅಂತ ಹೇಳ್ಬೋದು ನಾವು. ಪೆಟ್ರೋಲಿಯಂ ಕಲ್ಲಿದ್ದರೂ ಈ ರೀತಿಯಾಗಿ ವಸ್ತುಗಳು ನವೀಕರಿಸಲಾಗದ ಮೂಲ ವಸ್ತುಗಳಾಗಿದ್ದಾವೆ. ನವೀಕರಿಸಬಹುದಾದ ಮೂಲ ವಸ್ತುಗಳು ಯಾವ್ಯಾವುದು ಅಂದರೆ ಸೌರಶಕ್ತಿ, ಪವನಶಕ್ತಿ, ಜಲಶಕ್ತಿ ಈ ರೀತಿಯಾಗಿ ಕಾಣಬೋದು ನಾವು. ಮುಂದಿನ ಪ್ರಶ್ನೆ ಹೋಗೋಣ. ಎಲೆಕ್ಟ್ರಾನ್ಗಳು ಆಟಮ್ನ ಅಣು ಕೋಶದ ಸುತ್ತ ಹೋದಾಗ ಅವು ಶಕ್ತಿಯ ಉತ್ಸುಂಗ ಮಾರ್ಗ ಒದಗುತ್ತವೆ ಎಂದು ಯಾರು ಪ್ರಸ್ತಾಪ ಮಾಡುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ರೋದರ್ ಫೋರ್ಡು. ಇವರು ಎಲೆಕ್ಟ್ರಾನ್ಗಳ ಆಟಮನ್ನು ಅಣುಕೋಶದ ಸುತ್ತ ಹೋದಾಗ ಅವು ಶಕ್ತಿಯ ಉತ್ಸುಂಗ ಮಾಡುತ್ತವೆ ಎಂದು ಇವರು ಹೇಳುತ್ತಾರೆ. ಯಾರು ಅಂದರೆ ರೋದರ್ ಫೋರ್ಡ್ ಅವರು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಸಾರ್ವಜನಿಕ ಭದ್ರತೆ ಕಾಯಿದೆ ಅಡಿಯಲ್ಲಿ ವ್ಯಕ್ತಿಯೊಬ್ಬನು ಎಷ್ಟು ದಿನಗಳವರೆಗೆ ನ್ಯಾಯಾಲಯದ ಆದೇಶವಿಲ್ಲದೆ ಬಂಧಿಸಬಹುದಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಸಾರ್ವಜನಿಕ ಭದ್ರತೆ ಕಾಯ್ದೆ ಅಡಿಯಲ್ಲಿ ವ್ಯಕ್ತಿಯನ್ನು ಎಷ್ಟು ದಿನಗಳವರೆಗೆ ನ್ಯಾಯಾಲಯದಲ್ಲಿ ಆದೇಶವಿಲ್ಲದೆ ಬಂಧಿಸಬಹುದಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 90 ದಿನಗಳ ಕಾಲ ಒಬ್ಬ ವ್ಯಕ್ತಿಯನ್ನು ನ್ಯಾಯಾಲಯದ ಆದೇಶವಿಲ್ಲದೆ ಬಂಧಿಸಬಹುದಾಗಿದೆ ನೋಡಿ. ಎಷ್ಟು? 90 ದಿನ ಬಂಧಿಸಬಹುದು ಒಬ್ಬ ವ್ಯಕ್ತಿಯನ್ನು. ಭೂಮಿಯ ಗುರುತಿಸಲಾದ ಉಷ್ಣವಲಯದ ಅತಿ ದೊಡ್ಡ ಅರಣ್ಯ ಯಾವುದು? ಅಂದರೆ ಉಷ್ಣವಲಯದ ಅತಿ ದೊಡ್ಡ ಅರಣ್ಯ ಯಾವುದಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಅಮೆಜಾನ್. ಇದು ಉದ್ಯಾನವನ ಅಂತ ಹೇಳ್ಬೋದು, ಅಮೆಜಾನ್ ಕಾಡು ಅಂತ ಕೂಡ ಕರೆಯಬಹುದು ನೋಡಿ. ಇದು ಭೂಮಿಯ ಉಷ್ಣವಲಯದ ಅತಿ ದೊಡ್ಡ ಅರಣ್ಯವಾಗಿದೆ ನೋಡಿ. ಅದೇ ರೀತಿಯಾಗಿ ಸುಂದರ್ಬನ್ಸ್ ಇದು ಎಲ್ಲಿ ಕಂಡು ಬರ್ತದೆ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರುತ್ತದೆ ಸುಂದರ್ಬನ್ಸ್. ಭಾರತ ಪ್ರಥಮ ಜನಗಣತಿ ಯಾವ ವರ್ಷದಲ್ಲಿ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 1872ರಲ್ಲಿ ಭಾರತದ ಜನಗಣತಿ ನಡೆಸಲಾಗುತ್ತದೆ. ಇದನ್ನು ಲಾರ್ಡ್ ಮೇಯೋ ಅವರು ನಡೆಸುತ್ತಾರೆ ನೋಡಿ. ಐ ಥಿಂಕ್ ಲಾರ್ಡ್ ಮೇಯೋ ಅನ್ನಿಸುತ್ತೆ. ಲಾರ್ಡ್ ಮೇಯೋ ಅವರು ಭಾರತದ ಜನಗಣತಿಯನ್ನು ನಡೆಸುತ್ತಾರೆ. ಅದೇ ರೀತಿಯಾಗಿ ಈ ಜನಗಣತಿಯನ್ನು ಸರಿಯಾದ ರೀತಿಯಲ್ಲಿ ನಡೆಸಿದ ಯಾವಾಗ ಅಂದರೆ 1881ರಾಗ ಲಾರ್ಡ್ ರಿಪ್ಪನ್ ಅವರು ನಡೆಸ್ತಾರೆ. ಏನು ಮಾಡ್ತಾರೆ ಅಂದರೆ 1881ರಲ್ಲಿ ಸರಿಯಾದ ರೀತಿಯಲ್ಲಿ ಜನಗಣತಿಯನ್ನು ನಡೆಸಲಾಗುತ್ತದೆ ನೋಡಿ. ಮೊಟ್ಟ ಮೊದಲ ಬಾರಿಗೆ ಯಾವಾಗ ಅಂದರೆ ಭಾರತ ಪ್ರಥಮ ಜನಗಣತಿ 1872ರಲ್ಲಾಗಿತ್ತು. ಆದರೆ ಸರಿಯಾದ ಅಂಕಿಅಂಶಗಳಿರಲಿಲ್ಲ. ಆದರೆ 1881ರಲ್ಲಿ ಇದರ ಸರಿಯಾದ ಅಂಕಿಅಂಶಗಳು ಸಿಗ್ತಾವೆ. ಆವಾಗ 1881ರಲ್ಲಿ ಇದನ್ನು ನಡೆಸಲಾಗುತ್ತದೆ ನೋಡಿ. ಅದೇ ರೀತಿಯಾಗಿ ಎರಡನೇ ಬಾರಿಗೆ. ಮುಂದಿನ ಪ್ರಶ್ನೆ ನೋಡೋಣ. ಜೀನೋಮ್ ಸಂಪೂರ್ಣವಾಗಿ ಅನಾವರಣಗೊಳಿಸಿದ ಪ್ರಥಮ ಜೀವಿ ಯಾವುದು? ಅಂದರೆ ಜಿನೋಮ್ನಿಂದ ತಯಾರಾದ ಪ್ರಥಮ ಜೀವಿ ಯಾವುದು ಅಂತ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ಯೋಮೋಫಿಲಿಸ್ ಇನ್ಫ್ಲುಯೆಂಜಾ ಅಂತ ಹೇಳ್ತೀವಿ. ಇನ್ಫ್ಲುಯೆಂಜಾ ಇದು ಜೀನೋಮ್ ಸಂಪೂರ್ಣವಾಗಿ ಅನಾವರಣಗೊಳಿಸಿದ ಪ್ರಥಮ ಜೀವಿಯಾಗಿದೆ. ಆಪ್ಷನ್ಸ್ ಡಿ ಸರಿಯಾದ ಉತ್ತರವಾಗಿದೆ ನೋಡಿ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಪ್ರಕಾಶದ ವೇಗವು ಯಾವ ಮಾಧ್ಯಮದಲ್ಲಿ ಹೆಚ್ಚು ಇರುತ್ತದೆ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಅಂತಂದರೆ ಸೂರ್ಯನ ವೇಗ ಅಂತ ಹೇಳ್ಬೋದು ನಾವು. ಸೂರ್ಯನ ವೇಗ ಯಾವ ಮಾಧ್ಯಮದಲ್ಲಿ ಅತಿ ಹೆಚ್ಚು ಸ್ಪೀಡ್ನಲ್ಲಿ ಇರುತ್ತದೆ? ಅತಿ ಹೆಚ್ಚು ಸ್ಪೀಡ್ನಲ್ಲಿ ಯಾವ ವೇಳೆಯಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ಶೂನ್ಯಾವಧಿ ಅಥವಾ ನಿರ್ವಾತ ಅಂತ ಕೂಡ ಕರಿತೀವಿ. ನಿರ್ವಾತದಲ್ಲಿ ಏನಂದರೆ ಸೂರ್ಯನ ಸ್ಪೀಡ್ ಅತ್ಯಧಿಕವಾಗಿ ಕಂಡುಬರುತ್ತದೆ. ಶೂನ್ಯ ಅವಧಿಯಲ್ಲಿ ಸೂರ್ಯನ ಸ್ಪೀಡ್ ಅತ್ಯಧಿಕವಾಗಿ ಕಂಡುಬರುತ್ತೆ ನೋಡಿ. ಅತಿ ಸ್ಲೋ ಯಾವ್ದ್ರಲ್ಲಿ ಇರುತ್ತೆ ಅಂದರೆ ಗಾಜಿನಲ್ಲಿ ಕಂಡುಬರ್ತದೆ. ಗಾಜಿನಲ್ಲಿ ಗ್ಲಾಸ್ ಅಂತ ಕೂಡ ನಾವು ಕರಿತೀವಿ. ಇದರಲ್ಲಿ ಸೂರ್ಯನ ಕಿರಣ ಅತ್ಯಧಿಕ ಸ್ಲೋಯಲ್ಲಿ ಇರ್ತದೆ ನೋಡಿ.
ಮುಂದಿನ ಪ್ರಶ್ನೆ ಹೋಗೋಣ. ಭಾರತೀಯ ಸಂವಿಧಾನದ ಪ್ರಕಾರ ಸಾರ್ವಜನಿಕ ಸೇವಾ ಆಯೋಗವನ್ನು ಯಾವ ವಿಧಿಯಲ್ಲಿ ರೂಪಿಸಲಾಗುತ್ತದೆ? ಯಾವುದು? ಸಾರ್ವಜನಿಕ ಸೇವಾ ಆಯೋಗ. ಇದನ್ನು ಯಾವ ವಿಧಿಯ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 315ನೇ ವಿಧಿ. 315ನೇ ವಿಧಿ ಪ್ರಕಾರ ಭಾರತೀಯ ಲೋಕಸೇವಾ ಆಯೋಗವನ್ನು ಸ್ಥಾಪನೆ ಮಾಡಲಾಗುತ್ತದೆ ನೋಡಿ. ಅದನ್ನು ಸಾರ್ವಜನಿಕ ಸೇವಾ ಆಯೋಗ ಎಂದು ಕೂಡ ಕರೆಯುತ್ತಾರೆ. ಇದು 315ನೇ ವಿಧಿಯ ಪ್ರಕಾರ ನಡೆಸಲಾಗುತ್ತದೆ. ಪ್ಲಾಸ್ಟಿಕ್ ತಯಾರಿಸಲು ಬಳಸುವ ಮುಖ್ಯ ಮೌಲ್ಯಯುಕ್ತ ಪಾಲಿಮರ್ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಒಂದು ಪ್ಲಾಸ್ಟಿಕನ್ನು ತಯಾರು ಮಾಡ್ಬೇಕಂದ್ರೆ ಇದರ ಮುಖ್ಯ ಮೌಲ್ಯಯುಕ್ತ ಪಾಲಿಮರ್ ಯಾವುದನ್ನು ಬಳಕೆ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ, PVC. ಪ್ಲಾಸ್ಟಿಕ್ ತಯಾರು ಮಾಡಲು ಮುಖ್ಯ ಪಾಲಿಮರ್ ಯಾವುದಂದರೆ PVC. ಈ PVC ಬಳಕೆ ಮಾಡಿಗೆಸಿಂದ ಪ್ಲಾಸ್ಟಿಕ್ಕನ್ನು ತಯಾರಿ ಮಾಡಲಾಗುತ್ತದೆ. ಭಾರತದ ರಾಷ್ಟ್ರಪತಿ ಯಾವ ವಿಧಾನದ ಪ್ರಕಾರ ಲೋಕಸಭೆ ವಿಸರ್ಜನೆ ಮಾಡಬಹುದಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಭಾರತದ ರಾಷ್ಟ್ರಪತಿ ಆಗಿರುವವರು ಯಾವ ಸಂವಿಧಾನದ ವಿಧಿಯ ಪ್ರಕಾರ ಲೋಕಸಭೆಯಿಂದ ವಿಸರ್ಜನೆ ಅವರು ಆಗಬಹುದಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, 83ರಲ್ಲಿ 2ನೇ ಭಾಗದಲ್ಲಿ ನಾವು ಭಾರತದ ರಾಷ್ಟ್ರಪತಿ ಆಗಿರುವವರು ಲೋಕಸಭೆಯನ್ನು ವಿಸರ್ಜನೆ ಮಾಡುವ ಹಕ್ಕನ್ನು ಹೊಂದಿದ್ದಾರೆ ಅಂತ ಹೇಳುತ್ತದೆ. 83ನೇ ವಿಧಿ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಮೊಟ್ಟ ಮೊದಲ 15 ವರ್ಷ ಯೋಜನೆ ಯಾವ ವರ್ಷದಲ್ಲಿ ಆರಂಭವಾಯಿತು? ಇದನ್ನು ನಾವು ಪಂಚವಾರ್ಷಿಕ ಯೋಜನೆ ಅಂತ ಕೂಡ ಕರಿತೀವಿ. ಪಂಚವಾರ್ಷಿಕ ಯೋಜನೆ ಯಾವಾಗ ಆರಂಭ ಮಾಡಲಾಯಿತು ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಪಂಚವಾರ್ಷಿಕ ಯೋಜನೆಯನ್ನು ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭ ಮಾಡಿದ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 1951ರಲ್ಲಿ ಈ ಪಂಚವಾರ್ಷಿಕ ಯೋಜನೆ ಮೊಟ್ಟ ಮೊದಲ ಬಾರಿಗೆ ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆ ನೋಡೋದಾದರೆ, pH ಮಾಪಕದಲ್ಲಿ ಆಮ್ಲದ pH ಮೌಲ್ಯ ಯಾವ ಶ್ರೇಣಿಯಲ್ಲಿ ಇರುತ್ತದೆ? pH ಮೌಲ್ಯದಲ್ಲಿ ಈ ಆಮ್ಲದ pH ಮೌಲ್ಯ ಯಾವ ಶ್ರೇಣಿಯಲ್ಲಿ ಇರುತ್ತದೆ ಅಂತ ಕೇಳಿದ್ದಾರೆ. ಬರೀ ಆಮ್ಲದ ಕೇಳಿದ್ದಾರೆ ನೋಡಿ ಇಲ್ಲಿ, ಆಮ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬಿ ಅಂತ ಹೇಳ್ಬೋದು ನಾವು. ನೋಡೋದಾದರೆ 0 to 7 ಇದು ಆಮ್ಲ, 0 to 7ವರೆಗೂ ಆಮ್ಲ. ಅದೇ ರೀತಿಯಾಗಿ 7ರಿಂದ 14ರವರೆಗೂ ಇದು ಪ್ರತ್ಯಾಮ್ಲ ಆಗಿರ್ತದೆ. ಪ್ರತ್ಯಾಮ್ಲ 0ರಿಂದ ಒಟ್ಟು 14 ಇದುವರೆಗೂ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಕಂಡು ಬರುತ್ತದೆ. ಆದರೆ 0ರಿಂದ 7ರವರೆಗೂ ಆಮ್ಲದಲ್ಲಿರುತ್ತದೆ ಯಾವುದೇ ಆಮ್ಲವಾದರೂ. ಅದೇ ರೀತಿಯಾಗಿ 7ರಿಂದ 14ರವರೆಗೂ ಪ್ರತ್ಯಾಮ್ಲವಾಗಿ ಕಂಡುಬರುತ್ತದೆ. ನೀರು ಒಂದು ತಟಸ್ಥವಾಗಿದೆ ನೋಡಿ. ಯಾಕಪ್ಪ ಅಂತಂದರೆ ಇದು 7 ಆಗಿದೆ. ಇದು ನೀರದ್ದು ತಟಸ್ಥ ಆಗಿರ್ತದೆ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ, ಭಾರತೀಯ ದಂಡ ಸಂಹಿತೆಯ ಅಂದರೆ IPC 302ನೇ ವಿಧಿ ಯಾವ ಅಪರಾಧಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಭಾರತೀಯ ದಂಡ ಸಂಹಿತೆಯ ಪ್ರಕಾರ 302ನೇ ವಿಧಿ ಯಾವ ಅಪರಾಧಕ್ಕೆ ಸಂಬಂಧಿಸಿದಂಥ ವಿಧಿಯಾಗಿದೆ? ಇದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಎಲ್ಲರೂ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಬೇಗನೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವೀಡಿಯೋನ ಬೇಗ ನೋಟಿಫಿಕೇಶನ್ ಮುಖಾಂತರ ನೋಡಿಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಕಮೆಂಟ್ ಮೂಲಕ ತಿಳಿಸಿ ಅದನ್ನು ಕೂಡ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. ಓಕೆ ಬಾಯ್.